ಕೊರ್ವಿ ಗ್ರೀನ್ ಸಿಟಿ ಇದರ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಸನ್ಮಾನ್ಯ ಹಿರಿಯರಾದಂಥ ಬಸವರಾಜ್ ಹೊರಟ್ಟಿ ಅವರ ಎಲ್ಲರೂ ಮಾತಾಡಿ ಹೊಂಟಾರ. ಸಾಮಾನ್ಯವಾಗಿ ಸ್ವಾಮಿಗಳು ಲಾಸ್ಟಿಗೆ ಮಾತಾಡ್ತಾರೆ. ನಾ ಹೇಳಿದೆ ನೀವು ಒಬ್ಬರು ಸ್ವಾಮಿಗಳಿದ್ದಂಗೆ ಅದ ಕುರ್ಚಿ ಮೇಲೆ ಬಂದು ಕೂಡ್ರಿ ಅಂತ ಹೇಳಿದ್ದೆ ನಾನು ಅವರಿಗೆ. ಹಾಗೂ ಈಗಾಗಲೇ ಮಾತನಾಡಿ ಹೊರಡು ತಯಾರಿಯೊಳಗಿರುವಂಥ ಅರವಿಂದ್ ಬೆಲ್ಲದವರೇ, ರಾಜಣ್ಣ ಕೊರ್ವಿ ಅವರೇ, ಶಂಕರ್ ಮೊಗದ್ ಅವರೇ, ರಿಟೈರ್ಡ್ ಜಸ್ಟಿಸ್ ಸುಜಾತ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಇನ್ನಿತರ ಎಲ್ಲ ಗಣ್ಯರೇ, ರಾಜು ಕೊರ್ವಿ ಮತ್ತು ಎಲ್ಲ ಅವರ ಸಹೋದರರೇ ಮತ್ತು ಆಗಮಿಸಿರುವಂಥ ಎಲ್ಲ ನಗರದ ನಾಗರಿಕರೇ, ಕೊರ್ವಿ ಕುಟುಂಬದ ಅಭಿಮಾನಿಗಳೇ, ದೇಶದ ಮತ್ತು ರಾಜ್ಯದ ಸಿಟಿಯ ಜನಸಂಖ್ಯೆ ಬೆಳೆದಂತೆ ಅರ್ಬನ್ ಪ್ಲಾನಿಂಗ್ ಇದೊಂದು ಬಹುದೊಡ್ಡ ಡಿಪಾರ್ಟ್ಮೆಂಟ್. ಇದು ಅನೇಕ ಸರ್ತೆ ಅರ್ಬನ್ ಪ್ಲಾನಿಂಗ್ ಇಲ್ಲದೇ ಇರುವ ಕಾರಣದಿಂದಾಗಿ, ಕರಪ್ಷನ್ನದ ಕಾರಣದಿಂದಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಹಂತದಲ್ಲಿ ಇರುವಂತಹ ಭ್ರಷ್ಟಾಚಾರ, ಇದರೆಲ್ಲದರ ಪರಿಣಾಮವಾಗಿ ಇಡೀ ಸಿಟಿ ಸಮಗ್ರವಾಗಿ ಏನು ಡೆವಲಪ್ ಆಗಬೇಕು ಅದು ಆಗೋದೇ ಇಲ್ಲ. ಈಗ ಉದಾಹರಣೆಗೆ ಭಾಳ ದುಃಖದಿಂದ ಹೇಳಬೇಕಂತಂದ್ರೆ, ನಾವು ಸ್ಮಾರ್ಟ್ ಸಿಟಿ ಒಳಗೆ ದುಡ್ಡು ಕೊಟ್ಟಿವಿ. ಸ್ಮಾರ್ಟ್ ಸಿಟಿ ಒಳಗೆ ಏನು ದುಡ್ಡು ಕೊಟ್ಟಿವಿ ಹೊರಟ್ಟಿ ಸಾಹೇಬ್ರ, 1,000 ಕೋಟಿ ರೂಪಾಯಿ ಪ್ರಧಾನಮಂತ್ರಿಗಳ ಎಂಬಿಷಿಯಸ್ ಪ್ರಾಜೆಕ್ಟ್ ಇದೆ. ಅದರ ಅನೇಕ ಕಡೆ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ, ನಾನು ಭಾಳ ಬೇಡ ಅಂತ ಹೇಳಿದ್ರು ಸಹಿತ ತಮ್ಮ ಕ್ಷೇತ್ರದಾಗ ರಸ್ತೆ ಚರಂಡಿ ಮಾಡಿಸ್ಕೊಂಡು ಹೊಂಟಾರೆ. ಸ್ಮಾರ್ಟ್ ಸಿಟಿ ಕಲ್ಪನೆನೇ ಬೇರೆ ಇತ್ತು. ಆಫೀಸರ್ಸ್ಗೂ ಸಹಿತ ಅವರಿಗೆ ಈ ಸ್ಮಾರ್ಟ್ ಸಿಟಿ ಒಳಗೆ ಒಂದು ತಾತ್ಕಾಲಿಕವಾಗಿ ಪ್ರತಿ ಸರ್ತೆ ಅಥವಾ 5 ವರ್ಷಕ್ಕೊಮ್ಮೆ ರಿಪೇರಿ ಮಾಡುವಂಥ ರೋಡು ಗಟರು ಮಾಡೋದು ಬಿಟ್ಟು ಒಂದು ಇಡೀ ಸಿಟಿಗೆ ಅಟ್ರಾಕ್ಟ್ ಆಗುವಂಥ ಒಂದು ಮಾನ್ಯುಮೆಂಟಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತೀನಿನ ಗೊತ್ತೂ ಆಗಲಿಲ್ಲ. ಅದ್ರ ಪರಿಣಾಮ ಏನಾಗ್ತಂದ್ರೆ ಮಂದೆಲ್ಲ ನಮಗೆ ಬೈತಾರೆ, ಯಾಕಂದ್ರೆ ದುಡ್ಡು ಕೊಡ್ಸೋರು ನಾವು. ಆದರೆ ಇಂಪ್ಲಿಮೆಂಟ್ ಮಾಡಿದವರು ರಾಜ್ಯ ಸರ್ಕಾರದವರು. ನಾ ಈ ಸರ್ಕಾರ ಆ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಇವತ್ತಿನ ಸರ್ಕಾರ, ಹಿಂದಿನ ಸರ್ಕಾರ, ಮುಂದಿನ ಸರ್ಕಾರ ಏನು ಮಾತಾಡ್ತಾ ಇಲ್ಲ. ಒಂದಿಷ್ಟು ರೋಡ್ ಮಾಡಿದ್ರೆ ಕಡೆಗೆ ನಾ ಬೆನ್ನು ಹತ್ತಿ ಬೈದು ಒಂದು ದೊಡ್ಡದಾದಂಥ ಒಂದು ಸುಮಾರು 170-180 ಕೋಟಿ ರೂಪಾಯಿದೊಳಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಸ್ಪೋರ್ಟ್ ವಿಲೇಜ್ ಟೈಪ್ ಮಾಡ್ರಿ. ಯಾಕಂದ್ರೆ ಜಾರ್ಖಂಡದಾಗ ನಾ ಕೋಲ್ ಮಂತ್ರಿ ಇದ್ದಾಗ ನಾವು ವಿಸಿಟ್ ಮಾಡಿದ್ದಲ್ಲೇ, ಮುಂದೆ ನಾನು ದುಡ್ಡು ಕೊಟ್ಟಿದ್ದೆ ಅದಕ್ಕೆ ನಮ್ಮ ಮಂತ್ರಾಲಯದಿಂದ. ಅಲ್ಲಿ ಒಂದು ಬಹುದೊಡ್ಡ ನಾವು ಕ್ರೀಡಾ ಗ್ರಾಮವನ್ನು ಮಾಡಿದ್ವಿ. ಆ ಮಾದರಿಯೊಳಗೆ ಮಾಡ್ರಿ ಅಂತ ತಗೊಂಡು ಒಂದು ಮಾಡಿಸಿದ್ವಿ. ಕೊನೆಗೆ ಅದಕ್ಕೂ ಭಾಳ ಬಡದಾಡಿದ್ರೆ ಅದು ಇವ್ರ ಕ್ಷೇತ್ರದಾಗ ಬರ್ತೈತೆ, ಅದು ಅವ್ರ ಕ್ಷೇತ್ರದಾಗ ಬರ್ತೈತೆ, ಅದು ಹಿಂಗಾಕತ್ತೆ, ಅದು ಹಂಗಾಕತ್ತೆ ಅಂಥೇಳಿ ಬಿಡೋದಮ್ಮ 1 ಮಿನಿಟ್ ತಡಿ. ನಾ ಭಾಳ ಹೊತ್ತು ಮಾತಾಡಿದ್ದೀನಿ, ಇನ್ನು 2-3 ನಿಮಿಷ. ಹಾಗಾಗಿ ಈ ಪ್ಲ್ಯಾಂಡ್ ಸಿಟಿ, ಪ್ಲ್ಯಾಂಡ್ ಟೌನ್ ಅವಶ್ಯಕತೆ ಇದೆ. ಮತ್ತು ಜನನೂ ಭಾಳ ಬ್ಯುಸಿ ಆಗಿರೋದ್ರಿಂದ ಒಂದು ಲೊಕ್ಯಾಲಿಟಿ ಒಳಗೆ ಎಲ್ಲವೂ ಇತ್ತಂದ್ರೆ ಅಲ್ಲಿ ಒಂದು ಒಳ್ಳೆ ಶಾಪು. ಈಗ ಏನಾಗ್ತಾ ಇದೆ ಅಂತಂದ್ರೆ ಲೇಔಟ್ ಮಾಡೋದು, ರಸ್ತೆನೂ ಸರಿ ಮಾಡೋದು. ನೀವು ರಸ್ತೆಗಿಂತ ಸರಿ ಮಾಡ್ರಿ, ರಸ್ತೆನೂ ಸರಿ ಮಾಡೋಂಗಿಲ್ಲ, UGD ಇರುವಂಗಿಲ್ಲ, ಸ್ಟ್ರೀಟ್ ಲೈಟ್ ಕಂಬಗಳು ಸರಿ ಇರುವಂಗಿಲ್ಲ. ಅಲ್ಲಿರುವಂಥ ಯಾರಿಗಾರು ಒಂದಿಷ್ಟು ಪೊಲಿಟಿಷಿಯನ್ಸ್ಗೆ ಮತ್ತು ಆಫೀಸರಿಗೆ ದುಡ್ಡು ಕೊಟ್ಟು ಆ ಲೇಔಟ್ ಅಪ್ರೂವಲ್ ತಗೊಳ್ಳೋದು,
ಆ ಲೇಔಟ್ ಅಪ್ರೂವಲ್ ತಗೊಂಡು ಆಮೇಲಿಂದ ಮತ್ತು ದುಡ್ಡು ಕೊಟ್ಟು ಲೇಔಟ್ ಕಂಪ್ಲೀಷನ್ ತಗೊಳ್ಳೋದು, ಆಮೇಲಿಂದ ಗಂಟು ಬಿಡೋದು. ನಮ್ಮಂಥವ್ರಿಗೆ ಹೊರಟಿ ಅಂಥವ್ರಿಗೆ ಬಂದು ಗಂಟು ಬಿಡ್ತಾರೆ, ನಮ್ಮಲ್ಲಿ ರಸ್ತೆ ಆಗಿಲ್ರಿ, ನಮ್ಮ ರಸ್ತೆ ಹಾಳಾಗ್ಯಾವ್ರಿ, ನಮ್ದು ಇದಾಗ್ಯಾವ ಅಂತೇಳಿ. ಸೊ ಓವರಾಲ್ ಇದು ಒಂದು ಕರಪ್ಷನ್ ಕಾರಣದಿಂದ ಅರ್ಬನ್ ಬಾಡಿ ಒಳಗೆ ಮತ್ತು ಇವನ್ ಲೋಕಲ್ ಅರ್ಬನ್ ಬಾಡಿ ಒಳಗಿರ್ಬೋದು, ಲೋಕಲ್ ರೂರಲ್ ಬಾಡಿ ಒಳಗೆ ಎಷ್ಟು ದುಡ್ಡು ಕೊಟ್ಟರು ಏನೋ ಆಗ್ತಾಯಿದೆ. ರೂರಲ್ದೊಳಗೆ ನಾವು ನರೇಗಾ ಯೋಜನೆ ಒಳಗೆ ದುಡ್ಡು ಕೊಡ್ತೀವಿ, ಸಿಕ್ಕಾಪಟ್ಟಿ ದುಡ್ಡು ಬರ್ತದೆ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಯಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿರ್ಬೋದು. ಮತ್ತು ನಮ್ಮ ಹಳ್ಳಿಯಾಗಿನ ರಸ್ತೆ ಮಾಡಿಕೊಟ್ರೆ ನಮ್ಮ ಕಡೆನ ಬರ್ತದೆ. ಇಂಥ ಸಂದರ್ಭದೊಳಗೆ 125 ಎಕರೆದೊಳಗೆ ಒಂದು ಟೌನ್ಶಿಪ್ ಮಾಡಿ, ಆ ಟೌನ್ಶಿಪ್ದಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟಿ ಆ ಟೌನ್ದಲ್ಲೇ ಇರುವಂಗೆ, ಆ ಟೌನ್ಶಿಪ್ದಲ್ಲೇ ಇರುವಂಗೆ. ಉದಾಹರಣೆಗೆ ರಿಕ್ರಿಯೇಷನ್ ಕ್ಲಬ್ಬು, ಸ್ಪೋರ್ಟ್ಸ್, ಒಂದು ಹಂತದ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಇರುವಂಥ ವ್ಯವಸ್ಥೆ, ಅದರ ಜೊತೆಗೆ ಪೆಟ್ರೋಲ್ ಬಂಕು, ಸ್ಟೋರ್ಗಳು, ಸಲೂನ್ಗಳು, ಈ ಥರ ಎಲ್ಲವನ್ನೂ ಒಂದೇ ಇದರಲ್ಲಿ ಮಾಡಿದ್ರೆ ಜನಕ್ಕೂ ಸಹಿತ ತಮ್ಮ ಉದ್ಯೋಗ ಮತ್ತು ಇದನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾದಂಥ ಅಗತ್ಯತೆ ಬೀಳುವುದಿಲ್ಲ. ಆ ಹಿನ್ನೆಲೆ ಒಳಗೆ ಈ ಕಲ್ಪನೆ ಏನದ, ಇದು ಬಹಳ ಒಳ್ಳೆ ಕಲ್ಪನೆಯನ್ನ ಮಾಡಿದ್ದಾರೆ. ರಾಜಣ್ಣ ಕೊರವಿ ಮತ್ತು ಅವರ ಕುಟುಂಬದವರು 3,000 ರೂಪಾಯಿ ಕೊರವಿ ಅವರ ಆಶೀರ್ವಾದದಿಂದ ಹಂತ ಹಂತವಾಗಿ ಬೆಳೀತಾ ಒಳ್ಳೆ ಕಾಲೇಜ್ ಮಾಡ್ಯಾರ, MBA ಕಾಲೇಜು, ಬೇರೆ ಬೇರೆ ಕಾಲೇಜ್ ಮಾಡ್ಯಾರ. ಇವತ್ತು ಇಟ್ಟು ದೂರ ಬಂದು, ಸಿಟಿಯಿಂದ ಸಾಕಷ್ಟು ದೂರ ಅದ, ಇಟ್ಟು ದೂರ ಬಂದು ಒಂದು ಒಳ್ಳೆಯ ಟೌನ್ಶಿಪ್ ಅನ್ನು ಮಾಡುವಂಥ ಸಾಹಸವನ್ನು ಅವರು ಮಾಡಿದ್ದಾರೆ. ಈ ಸಾಹಸದಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಮತ್ತು ಇನ್ನೊಂದು ಸಂಗತಿ ನಾನು ಹೇಳೋದು, ಸಣ್ಣ ಮನೆಗಳನ್ನು ಕಟ್ಟಲಿಕ್ಕೆ ಅಂದ್ರೆ ಬಹಳಷ್ಟು ಕಡೆ ಈ ಸ್ಲಮ್ಗಳಾಗ್ತಾ ಇರೋದು ಯಾಕೆ ಅಂತಂದ್ರೆ, ಅಲ್ಲಿ ಸರ್ವಿಸ್ ಕೊಡುವಂಥ ಜನಕ್ಕೆ ಏನು ವ್ಯವಸ್ಥೆನೇ ಇರೋದಿಲ್ಲ. ಪೀಪಲ್ ಹೂ ಪ್ರೊವೈಡ್ ದಿ ಸರ್ವಿಸ್. ಒಂದು ಅಧ್ಯಯನ ಕಮಿಟಿ ಮಾಡಿದ್ರಿ ಇದಕ್ಕೆ, ಸ್ಲಮ್ಗಳು ಯಾಕೆ ಕ್ರಿಯೇಟ್ ಆಗ್ತಾವಂತ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ. ದೊಡ್ಡ ದೊಡ್ಡ ಲೇಔಟ್ ಮಾಡ್ತೀವಿ, ದೊಡ್ಡ ದೊಡ್ಡವ್ರು ಬಂದು ಮನೆ ಹಿಡಿತಾರೆ, ಪ್ಲಾಟ್ ಹಿಡಿತಾರೆ, ಮನೆ ಕಟ್ಟಿಸ್ತಾರೆ. ಆ ಮನೆ ಸ್ವಚ್ಛ ಮಾಡಲಿಕ್ಕೆ ಜನ ಬೇಕು, ಮನೆಯೊಳಗೆ ಪಾತ್ರೆ ಪಗಡಿ ಸ್ವಚ್ಛ ಮಾಡಲಿಕ್ಕೆ ಜನ ಬೇಕು, ಬಟ್ಟೆ ಒಗಿಲಿಕ್ಕೆ ಜನ ಬೇಕು, ಕಸ ಹೊಡಿಲಿಕ್ಕೆ ಜನ ಬೇಕು, ಕಟಿಂಗ್ ಮಾಡಲಿಕ್ಕೆ ಕಟಿಂಗ್ ಮಾಡಬೇಕು, ರಸ್ತೆ ಒಳಗೆ ಕಸ ಹೊಡೆಯಬೇಕು. ದೀಸ್ ಆರ್ ಆಲ್ ದಿ ಇಶ್ಯೂ. ಇವ್ರ ಬಗ್ಗೆ ಎಂದು ವಿಚಾರ ಮಾಡೋದಿಲ್ಲ. ಹಿಂಗಾಗಿ ಅವ್ರು ಏನು ಮಾಡ್ತಾರೆ, ನೀವು ಇಲ್ಲಿ ಭಾಳ ದೊಡ್ಡದು ಮಾಡಿದ್ರೆ ಬಾಜುಕೊಂದು ಎಲ್ಲರೂ ಒಂದು ಅಕ್ರಮ ಸಕ್ರಮ ಶುರು ಆಗ್ತದೆ. ನಿಮ್ಗೆ ಅಫೋರ್ಡೆಬಲ್ ಪ್ರೈಸ್ದಾಗ, ಸಮೀಪದಾಗ ಅಥವಾ ಎಲ್ಲರೇ ಒಂದು ಕಡೆ, ಐ ಡೋಂಟ್ ನೋ, ಯಾಕಂದ್ರೆ ಹೇಳೋದು ಸರಳ ಆಗ್ತದೆ, ಮಾಡೋದು ಕಷ್ಟ ಅದ. ಒಂದೇನಾದರೂ ಸರ್ವಿಸ್ ಮಾಡುವಂಥ ಸಣ್ಣ ಜನಕ್ಕೂ ಸಹಿತ ಏನಾದರೂ ಒಂದು ಮಾಡ್ಲಿಕ್ಕೆ ಸಾಧ್ಯನೋ ವಿಚಾರ ಮಾಡಿ. ಅವಾಗ ಈ ಜನ ಎಲ್ಲರಿಗೂ ಸರ್ವಿಸ್ ಕೊಡುವಂಥವ್ರು ಸಿಗ್ತಾರೆ. ಯಾಕಂದ್ರೆ ನಿಮ್ಗೆ ಇಷ್ಟು ದೊಡ್ಡದ ಕಟ್ಟಿದ ನಂತರ, ನಿಮ್ಮದೇ ಟೌನ್ಶಿಪ್ ಆದ ನಂತರ ಮೇಂಟೈನ್ ಮಾಡೋದು, ಮನೆಯೊಳಗೆ ಕೆಲಸ ಮಾಡೋರು, ಇವೆಲ್ಲರೂ ಬೇಕಾಗ್ತದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ನೀವು ದೊಡ್ಡ ಪ್ರಮಾಣದಾಗ ವಿಚಾರ ಮಾಡಿದ್ರಿ. ಇನ್ನೊಂದು ಸ್ವಲ್ಪ ಸಮಗ್ರವಾಗಿ ವಿಚಾರ ಮಾಡುವ ದೃಷ್ಟಿಯಿಂದ ತಾವು ಗಮನ ಕೊಡ್ರಿ ಅಂತ ಹೇಳ್ತಾ, ಅಫ್ಕೋರ್ಸ್ ಗುಜರಾತ್ ಗಿಫ್ಟ್ ಸಿಟಿ ಬಗ್ಗೆ ಅರವಿಂದ್ ಬೆಲ್ಲದವ್ರು ಮಾತಾಡಿದ್ರೆ ಅದು 100% ಅದು ಕಮರ್ಷಿಯಲ್ ಅದ. ಅಲ್ಲಿರುವಂಥವೆಲ್ಲ, ಅಲ್ಲೇ ಬ್ಯಾಂಕ್ಗಳಿದ್ದಾವೆ, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಏಜೆನ್ಸಿ ಇದ್ದಾವೆ, ಬುಲಿಯನ್ ಎಕ್ಸ್ಚೇಂಜ್ ಮಾಡುವಂಥದ್ದು ಅದ. ನಾ ಬುಲಿಯನ್ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಹೋಗಿದ್ದೆ. ಆ ಸೆಕ್ಯೂರಿಟಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದ. ಸಾವಿರಾರು ಕೆಜಿ ಗಟ್ಟಲೆ ಬಂಗಾರ ಇರ್ತದೆ, ಸಾವಿರಾರೇನ 10,000 ಟನ್ ಬಂಗಾರ ಇರ್ತದೆ. ಆ ಬಂಗಾರವನ್ನು ಅಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ, ಅಲ್ಲಿಂದ ನೀವು ಹೊರಗೆ ನೀವು ನಿಮ್ಮ ಮಟೀರಿಯಲ್ ಮಾರಿದ್ರೆ ಅದು ಎಕ್ಸ್ಪೋರ್ಟ್ ಮಾಡಿದಂಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅದಕ್ಕೆ ಎಕ್ಸಂಪ್ಷನ್ ಅದ. ಆ ರೀತಿಯಾಗಿ ಹಲವಾರು ಸಂಗತಿಗಳು ಅಲ್ಲಿದ್ದಾವೆ. ಆದರೂ ಕೆಲವು ಸಂಗತಿಗಳನ್ನು ನೀವು ಅಲ್ಲಿ ಹೋಗಿ ನೋಡ್ಬೋದು. ಉದಾಹರಣೆಗೆ
ಅಲ್ಲಿ ಹೋಗಿ ಏನು ನೋಡ್ಬೋದು ನೀವು ಅಂತಂದ್ರೆ ಕಸ ಏನು ಜನರೇಟ್ ಆಗ್ತದಲ್ಲ. ಈಗ ಅಲ್ಲೇನು ಕಮರ್ಷಿಯಲ್ ಜಾಗ ತಗೊಂಡು ಉದ್ಯೋಗ ಮಾಡ್ತಾ ಇದ್ದಾರ. ಸ್ವಲ್ಪ ದೂರ ಮನಿನೂ ಅವ ಅಂತ ಹೇಳಿದ್ರೆ ನಾನು ನೋಡ್ಲಿಕ್ಕೆ ಆಗಲಿಲ್ಲ. ಅವತ್ತು ನಾ ಭಾಳ ಬ್ಯುಸಿ ಇದ್ದೆ. ನನ್ನ ಜೋಡಿ ಮುಖ್ಯಮಂತ್ರಿನೂ ಬಂದಿದ್ರು, ನೋಡ್ಲಿಕ್ಕೆ ಆಗಲಿಲ್ಲ. ಮನೆಯೊಳಗಿನ ಕಸ ಕರೆಕ್ಟಾಗಿ ಡಿವೈಡ್ ಮಾಡಿ ಹಾಕಿದ್ರೆ ಪೈಪ್ ಮೂಲಕ ಹಾಕ್ತಾರೆ. ಯಾರು ಕಲೆಕ್ಟ್ ಮಾಡೋ ಪ್ರಶ್ನೆನೇ ಇಲ್ಲ, ಪೈಪ್ ಮೂಲಕ ಹಾಕ್ತಾರ. ಅದು ಪೈಪ್ ಮೂಲಕ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಬರ್ತದೆ. ಅಲ್ಲಿ ಮತ್ತೆ ಅಗೇನ್ ಸೆಗ್ರಿಗೇಟ್ ಆಗ್ತದೆ. ಆ ಸೆಗ್ರಿಗೇಟ್ ಮೋದಿಯವ್ರ ಕಲ್ಪನೆ ನೋಡ್ರಿ ನೀವು. ಅದು ಸೆಗ್ರಿಗೇಟ್ ಆದದ್ದು ಯಾವುದು ಬಯೋಡಿಗ್ರೇಬಲ್ ಇರ್ತದೆ ಅದನ್ನು ಹೊರಗೆ ಕಳಿಸ್ತಾರೆ. ಪ್ಲಾಸ್ಟಿಕ್ಕು ಇತ್ಯಾದಿ ವೇಸ್ಟ್ಗಳನ್ನು ರೋಡು ಇತ್ಯಾದಿ ಮಾಡಲಿಕ್ಕೆ ಕಳಿಸ್ತಾರೆ. ಅಂದ್ರೆ ಎಂಟೈರ್ ಸಿಟಿ ಒಳಗೆ ಕಸದ ಮೂಮೆಂಟೇ ಇಲ್ಲ. ಕಸ ಅವ್ರ ಮನೆಯಾಗಿದ್ದ ಪೈಪ್ನಾಗ ಹಾಕ್ಬೇಕು ಅವ್ರು, ಅಥವಾ ಅವರ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದು ಪೈಪ್ದಾಗ ಹಾಕ್ಬೇಕು. ಇದ್ರ ಕಲ್ಪನೆನ ಭಾಳ ಬೇರೆ ಕಡೆ ಅದ, ಜಗತ್ನಾಗ ಬೇರೆ ದೇಶದಾಗ ಇರ್ಬೋದು. ಆದ್ರೆ ಭಾರತದಾಗೂ ಇಂಥ ಕಲ್ಪನೆ ಮಾಡಬಹುದು ಅಂತ ಅನ್ನೋದು ನೀವು ಮಾಡ್ಕೊಳ್ಳಿಕ್ಕೆ ಹೊರಟ್ಟಿ ಸಾಹೇಬದ್ದು ಸೆಷನ್ ಇಂದ ಕರ್ಕೊಂಡು ಹೋಗ್ತಾರೆ. ಗಿಫ್ಟ್ ಸಿಟಿ ವರ್ತ್ ಟು ಸಿ ಇಟ್. ಭಾಳ ಚೆನ್ನಾಗಿದೆ ಮೋದಿಯವ್ರ ಕಲ್ಪನೆ ಏನದ. ನೀವಲ್ಲಿ ಅವರೊಂದು ಮಹಾತ್ಮ ಮಂದಿರ ಅಂತ ಮಾಡ್ಯಾರ. ಮಹಾತ್ಮ ಮಂದಿರ ಮತ್ತು ನಮ್ಮ ಗುಜರಾತ್ ವಿಧಾನಸಭೆ ಸಾಬರಮತಿ ಇವೆಲ್ಲ ಇಷ್ಟು ಪರ್ಫೆಕ್ಟ್ ಅಲೈನ್ಮೆಂಟ್ದಾಗ ಮಾಡ್ಯಾರ. ನಮ್ದು ಮನೆ ಆರ್ ಇನ್ವೆಸ್ಟ್ಮೆಂಟ್ ಮೀಟ್ ಇದ್ದಾಗ ವಿದೇಶದಿಂದ ಭಾಳ ಮಂತ್ರಿಗಳು ಬಂದಿದ್ರು. ಅವ್ರು ನೋಡಿ ತಲೆ ಕೆಟ್ಟು ಹೋಗ್ತಿತ್ತು, ಹೆಂಗೆ ಮಾಡ್ಯಾರ ಇದನ್ನಂತ. ಭಾರತದಾಗ ಹಿಂಗೆ ಆಗ್ತದೆ ಅನ್ನೋ ಕಲ್ಪನೆ ಇಲ್ಲ, ಕೆಲವು ನಮ್ಮ ದೇಶದಾಗೂ ಇಲ್ಲ ಅಂತ ಅದಂತ ಹೇಳಿದ್ರು. ಆ ರೀತಿಯಾದಂಥ ಕಲ್ಪನೆಗಳು ಎಲ್ಲ ಇಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ದಿಸ್ ಇಸ್ ಎ ಸ್ಮಾಲ್ ಟೌನ್, ನಮ್ಮ ಹುಬ್ಬಳ್ಳಿ ಧಾರವಾಡ. ಆದರೆ ಯಾವುದು ನೀವು ಅದನ್ನು ಉಪಯೋಗ ಮಾಡ್ಕೋಬೋದು ಅನ್ನೋದು ನೋಡ್ಲಿಕ್ಕೆ ಒಂದ್ಸರ್ತಿ ನೋಡಿ ಬರ್ರಿ. ನಿಮ್ಮ ಈ ಪ್ರಾಜೆಕ್ಟು ಸಂಪೂರ್ಣವಾಗಿ ಯಶಸ್ವಿ ಆಗಲಿ. ಇಲ್ಲೇ ನಿಮ್ಮ ಕಡೆಯಿಂದ ಪ್ಲಾಟ್ ತಗೊಂಡು ಯಾರು ಮನೆ ಕಟ್ಟಿರ್ತಾರ ಅವರು ಸಂತೋಷದಿಂದ ನೆಮ್ಮದಿಯಿಂದ ಅತ್ಯಂತ ಒಳ್ಳೆಯ ಜೀವನವನ್ನು, ಒಳ್ಳೆಯ ಗಾಳಿಯನ್ನು ಸೇವಿಸಿ ಬದುಕುವಂತೆ ಆಗಲಿ. ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.